ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೇತ್ರಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಗ್ರಾದಲ್ಲಿ ಮಾಡುವ ಬೂದು ಕುಂಬಳಕಾಯಿ ಪೇಟ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದನ್ನು ಉತ್ತರ ಭಾರತದಲ್ಲಿ ಜಾಸ್ತಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಬೂದು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಮೊದಲು ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು ಮತ್ತು ಒಳಗಡೆ ತಿರುಳು ಕೂಡ ಬೀಜನ ಕೂಡ ರಿಮೂವ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಎಳೆ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪ ಇರೋದು ತುಂಬ ಬಲ್ತಿರೋದನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಎಲ್ಲ ಬೇಯಿಸಿದ ಮೇಲೆ ಆ ಸಿರಪೆಲ್ಲ ಹಾಕಿ ಬೇಯಿಸಿದ ಮೇಲೆ ಅದು ಅರ್ಧ ಸೈಜ್ ಬಂದುಬಿಡುತ್ತೆ. ನಾವೆಷ್ಟು ಐಸ್ ಕ್ಯೂಬ್ ಶೇಪಲ್ಲಿ ಹೆಚ್ಚಿರ್ತೀವಲ್ಲ ಅದ್ರ ಅರ್ಧ ಸೈಜ್ಗೆ ಬರುತ್ತೆ. ಸೊ ನಾವು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಬೂದು ಕುಂಬಳಕಾಯಿನ. ನೀವು ಕಟ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಆ್ಯಂಡ್ ಬಲ್ತಿರೋ ಕುಂಬಳಕಾಯಿನ ತಗೊಳ್ಳಿ. ಯಾಕೆಂದರೆ ಶುಗರ್ ಸಿರಪ್ನ ಹಾಕಿದಾಗ ಇದ್ರ ಸೈಜ್ ಅರ್ಧದಷ್ಟು ಆಗುತ್ತೆ. ಕಟ್ ಮಾಡ್ಕೊಳಕ್ಕೆ ಮುಂಚೆ ಫೋರ್ಕ್ನ ಸಹಾಯದಿಂದ ಸಣ್ಣ ಹೋಲ್ ಮಾಡಿ, ಯಾಕಂದರೆ ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಹೋಲ್ ಮಾಡಿಕೊಂಡ್ರೆ ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಬೂದು ಕುಂಬಳಕಾಯಿ. ಆ್ಯಂಡ್ ಆಮೇಲೆ ಒಂದು ಪಾತ್ರೆಯಲ್ಲಿ 1/4 ಟೇಬಲ್ ಸ್ಪೂನ್ ಸುಣ್ಣ ಹಾಕಿ ಚೆನ್ನಾಗಿ ನೀರಲ್ಲಿ ಸುಣ್ಣ ಮಿಕ್ಸ್ ಮಾಡಿ ಅದಕ್ಕೆ ಕಟ್ ಮಾಡಿರೋ ಬೂದು ಕುಂಬಳಕಾಯಿನ ಹಾಕಿ ಒಂದು 8ರಿಂದ 10 ಗಂಟೆ ಟೈಮ್ ನೀವು ನೆನೆಸಿಡಬೇಕು. ಈ ರೀತಿ ಒಂದು 8ರಿಂದ 10 ಗಂಟೆ ಟೈಮ್ ನೆನೆಸಿದಾಗ ಏನಾಗುತ್ತೆ ಅಂದರೆ ಆಗ ಬೂದು ಕುಂಬಳಕಾಯಿ ಇನ್ನೂ ಚೆನ್ನಾಗಿ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ನಾವು ಬೇಯಿಸಿದಾಗೆಲ್ಲ ಅದು ಕಲಸೋಗಲ್ಲ, ಯಾವುದೇ ಶೇಪ್ ಚೇಂಜ್ ಆಗಲ್ಲ, ಐಸ್ ಕ್ಯೂಬ್ ಶೇಪಲ್ಲೇ ಚೆನ್ನಾಗಿ ಇರುತ್ತೆ. ಆ್ಯಂಡ್ 8 ಅವರ್ಸ್ ಆದಮೇಲೆ 2ರಿಂದ 3 ಸಲ ಚೆನ್ನಾಗಿ ಇದು ಸುಣ್ಣದಲ್ಲಿ ನೆನಾಕಿರ್ತೀವಲ್ವ, ಸೊ ಒಂದು 2ರಿಂದ 3 ಸಲ ಚೆನ್ನಾಗಿ ಫಸ್ಟು ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದಮೇಲೆ ನಾವು ಹೆಚ್ಚಿಟ್ಟಿರ್ತೀವಲ್ಲ ಯಾವುದು ಬೂದು ಕುಂಬಳಕಾಯಿನ ಅದರಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಚೆಕ್ ಮಾಡಿ, ಆಲ್ಮೋಸ್ಟ್ ಗೊತ್ತಾಗುತ್ತೆ ನಮ್ಗೆ ಯಾವ್ದಾರು ಒಂದು ಫೋರ್ಕ್ನ ಸಹಾಯದಿಂದ ನಾವು ಅದನ್ನು ಚುಚ್ಚಿ ನೋಡಿದರೆ ಅದು ಸಾಫ್ಟಾಗಿ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅದಾದಮೇಲೆ ಒಂದು 15ರಿಂದ 20 ನಿಮಿಷ ಸಾಕಾಗುತ್ತೆ ಬೇಯಿಸ್ಕೊಳ್ಳೋದಕ್ಕೆ. ಸೊ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನಿಮಗೆ ಶುಗರ್ ಎಷ್ಟು ಬೇಕಾಗುತ್ತೆ, ನಾನಿಲ್ಲಿ ನಾವು ಟೀ ಗ್ಲಾಸ್ದಲ್ಲಿ 3 ಲೋಟ ಶುಗರ್ನ ತೊಗೊಂಡಿದ್ದೀನಿ ನಾನು. ಸೊ ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ಇರಲಿ ಅಂದ್ಬಿಟ್ಟು ನಾನು ಶುಗರ್ನಲ್ಲಿ ಕಡಿಮೆ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಆ ಕ್ವಾಂಟಿಟಿನ ನೀವು ತೊಗೊಬಿಟ್ಟು ನೀರಲ್ಲಿ 2ರಿಂದ 3 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ನಾವು ಬೂದು ಕುಂಬಳಕಾಯಿನ ಹಾಕಬೇಕು. ನೆಕ್ಸ್ಟ್ ಆ ಸಿರಪ್ ಎಲ್ಲ ಕಡಿಮೆ ಆಗೋವರೆಗೂ, ಶುಗರ್ ಸಿರಪ್ ಬರುತ್ತಲ್ಲ, ಸೊ ಅಲ್ಲಿವರೆಗೂ ನಾವು ಎಲ್ಲ ನೀರೆಲ್ಲ ಖಾಲಿ ಆಗಬೇಕು. ಸೊ ಸಿರಪ್ ರೀತಿ ಬರುತ್ತೆ, ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಅದಾದಮೇಲೆ ಒಂದು 10 ನಿಮಿಷ 15 ನಿಮಿಷ ನಾವು ತಣಿಲಿಕ್ಕೆ ಬಿಡಬೇಕು. ಸೊ ಈ ರುಚಿಯಾದ ಪೇಟ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.